ಶಿರಾ ತಾಲೂಕು ಕಳ್ಳಂಬೆಳ ಹೋಬಳಿಯ ಬಾಲೇನಹಳ್ಳಿ ಗ್ರಾಮದಲ್ಲಿ ಇಂದು ನಡೆದ ಜಾನುವಾರು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಹಸುಗಳಿಗೆ ಕಾಲುಬಾಯಿ ರೋಗ ಲಸಿಕೆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು, ದೆಹಲಿಯ ವಿಶೇಷ ಪ್ರತಿನಿಧಿಗಳು ಟಿವಿ ಜಯಚಂದ್ರ ಅವರು, ಬುಕ್ಕಪಟ್ಟಣ ಹೋಬಳಿಯ ದೊಡ್ಡ ಅಗ್ರಹಾರ, ಗೋಪಾಲದೇವರಹಳ್ಳಿ, ಉಳಿದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ನೀರು ಬಿಡುವುದಾಗಿ ಹೇಳಿಕೆ ನೀಡಿರುತ್ತಾರೆ. ಕಳ್ಳಂಬೆಳ ವಿಧಾನಸಭೆ ಶಾಸಕರಾಗಿದ್ದಾಗಿಂದಲೂ ನಾನು ನೀರು ಹರಿಸಲು ಪ್ರಯತ್ನಿಸುತ್ತಿದ್ದೇನೆ, ನೀರು ತಂದೇ ತರುತ್ತೇನೆ ಎಂದು ಭರವಸೆ ನೀಡಿರುತ್ತಾರೆ. ವರದಿ ಬೆಂಚೆ ಮಂಜು. ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕಳ್ಳಂಬೆಳ ಶಾಸಕನಾಗಿದ್ದಾಗ ಮಠದಳ್ಳ ಕೆರೆಗೆ ನೀರು ಹರಿಸಬೇಕಾದಾಗ 42 ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಅಂತಕ್ಕಂಥ ತೀರ್ಮಾನನ ಅವತ್ತೇ ಮಾಡಿದ್ವಿ. ಅದಕ್ಕೆ ನಾವು ಈಗಾಗಲೇ ಸುಮಾರು 49 ಕೋಟಿ ರೂಪಾಯಿ ಹಣ ಮಂಜೂರಾತಿಯಾಗಿ ಕೆಲಸ ಪ್ರಾರಂಭ ಆಗಿದೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಕೆಲಸ ಮುಗಿದೋಗ್ತದೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಈ 42 ಕೆರೆಗಳಿಗೇನಿದೆ, ಅದರಲ್ಲಿ ದೊಡ್ಡಗ್ರಹಾರ, ಚಿಕ್ಕಗ್ರಹಾರ, ಯರಮಾಸನಹಳ್ಳಿ ಎಲ್ಲ ಕೆರೆಗಳು ಕೂಡ ಸೇರಿದ್ದಾವೆ. ಅದಕ್ಕೆ ಇನ್ನೂ ಹೆಚ್ಚು ನೀರು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನೀಗಲೇ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ನೀರು ಹರಿಸೋನೇ ವಿನಃ ನೀರು ತಿನ್ಸೋ ನಾನಲ್ಲ. ಇದನ್ನ 42 ಕೆರೆಗೂ ನೀರು ಹರಿಸ್ತೀನಿ ಹೇಮಾವತಿ ನೀರು. ಈಗ ನಾನೇನು ಮಾಡ್ತಿದ್ದೀನಿ, ಈ ನೀವು ಕೊಡ್ತಿರೋ ನೀರು ಸಾಲದು, ಬೇರೆ ಥರ ನೀರು ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರಪೋಸಲ್ ಮಾಡಿದ್ದೀನಿ. ಕೆರೆ ನೀರು ಅದು ದೊಡ್ಡಗರ ನೀರು ತಡೆ ಹಿಡೀರಿ ಅಂತಂದೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರ ಬಗ್ಗೆ ಈಗ ನನ್ನ ಜೊತೆಲೇ ನಿಲ್ಲಿಸ್ಕೊಂಡು ಈಗ ಅದ್ರ ಬಗ್ಗೆ ಸೂಕ್ತವಾಗಿ ನಾನು ದೊಡ್ಡಗರ ಕೆರೆಗೆ ನೀರು ಹರಿಸ್ತೀನಪ್ಪ, ಅದೇನು ನನಗೇನು ಬೇಜಾರಿಲ್ಲ, ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಮೊದಲನೇ ಬಾರಿ ಶಾಸಕರಾಗಿದ್ದಾಗಿಂದಲೂ ಅಂತಂದೇಳಿ ಅವ್ರು ಹೇಳಿಕೆ ಕೊಟ್ಟವ್ರೆ. ಈ ಮುಖಾಂತರ ನಾನು ನಿಮಗೆಲ್ಲ ತಿಳಿಸೋದೇನು ಅಂದರೆ, ಈಗ ಅದ್ರ ಚಿಂತೆ ಅವ್ರ ವಿರುದ್ಧವಾಗಿ ಅವೇರ್ನೆಸ್ಸು ಕ್ರಿಯೇಟ್ ಮಾಡೋದು ಬೇಡ. ಅವರು ಮಾತು ಕೊಟ್ಟವ್ರೆ, ಈಗ ನನ್ನ ಜೊತೆಗೆ ಈಗ ತಾನೇ ಮಾತಾಡಿ ಈಗ ಹೋಗ್ತಾವ್ರೆ, ಅದೆಲ್ಲರೂ ನೋಡಿದ್ದೀರಾ. ಈಗ ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮಲ್ಲಿ ಎಲ್ಲರಿಗೂ ತಿಳುವಳಿಕೆಗೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಜೈ ಹಿಂದ್. ದೊಡ್ಡಗ್ರಹಾರ ಕೆರೆಗೆ ನೀರು ತುಂಬಿಸೋ ಜವಾಬ್ದಾರಿ ಮಾನ್ಯ ನಂದು ಮತ್ತು ಸನ್ಮಾನ್ಯ ಜಯಚಂದ್ರ ಸಾಹೇಬ್ರದು ಆಗಿರೋದ್ರಿಂದ ನೀವು ಯಾವುದೇ ಆತಂಕ ಬೀಳೋದು ಬೇಡ. ನಾನು ಅವ್ರ ಹತ್ರ ಪ್ರತಿನಿತ್ಯ ಇದ್ರ ಬಗ್ಗೆ ಕನ್ಸಲ್ಟೇಷನ್ ಮಾಡ್ತಾ ಇರ್ತೀನಿ. ನೀರು ಹರಿಸೋ ತನಕ ನಾನು ಬಿಡೋದಿಲ್ಲ. ನಾನು ದೊಡ್ಡಗ್ರಹಾರ ಕೆರೆಗೆ ನೀರು ಬಿಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನಮ್ಮ ಜೊತೆ ದೊಡ್ಡಗ್ರಹಾರ ಗ್ರಾಮದ ಕಂಚಿನಹಳ್ಳಿ ಗ್ರಾಮದ ಹನುಮಂತರಾಯಪುರ ಸಹ ಇದ್ದಾರೆ. ಇದೀಗ ತಾನೇ ಸ್ಟೇಟ್ಮೆಂಟ್ ಕೊಟ್ಟು ಈಗ ಜನಗಳಿಗೆ ಒಂದು ಅವೇರ್ನೆಸ್ ಬೇಡ, ಅದು ಸುಳ್ಳು ವದಂತಿ. ನಾನು ಯಾವುದೇ ಕಾರಣಕ್ಕೂ ದೊಡ್ಡಗ್ರಹಾರ ಕೆರೆಗೆ ಒಂದು ಭದ್ರಾ ಮೇಲ್ದಂಡೆ ನೀರು ತಂದು ನೀರು ಹರಿಸಿ ಕೆರೆ ತುಂಬಿಸ್ತೀನಿ, ಎತ್ತಿನೊಳ್ಳೆದ ಕೆರೆಗೆ ನೀರು ತುಂಬಿಸ್ತೀನಿ ಅಂತ ಒಂದು ಇದೀಗ ತಾನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಡೆಲ್ಲಿಯ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಅವರು. ರೈತರಿಗೆ ಆತಂಕ ಬೇಡ, ಯಾವುದೇ ಕಾರಣಕ್ಕೂ ಕಳ್ಳಂಬೆಳ ದೊಡ್ಡಗ್ರಹಾರ ಕೆರೆಗೆ ನೀರನ್ನು ತುಂಬ ವ್ಯವಸ್ಥೆ ಮಾಡುತ್ತಾರೆ ಅಂತ ವಿನಂತಿ.